ಸಾಮಾನ್ಯ ಮಹಿಳೆ ಒಂದು ಕ್ಷೇತ್ರದ ವಿಧಾನಸಭೆಗೆ ಆಯ್ಕೆ ಆಗಿ ನಂತರ ರಾಜ್ಯದ ಪ್ರಮುಖ ಖಾತೆಯ ಮಂತ್ರಿಯಾಗಿ ಸೇವೆ ಸಲ್ಲಿಸೋದು ಅಂದ್ರೆ ಅದು ಸಾಮಾನ್ಯ ವಿಷಯವಲ್ಲ. ಹೇಗೆ ಒಬ್ಬ ಪುರುಷನ ಯಶಸ್ಸಿಗೆ ಒಬ್ಬ ಮಹಿಳೆ ಕಾರಣವೋ ಹಾಗೇನೆ ಒಬ್ಬ ಮಹಿಳೆಯ ಯಶಸ್ಸಿಗೆ ಒಬ್ಬ ವ್ಯಕ್ತಿ ಕಾರಣವಾಗಿರ್ತಾನೆ. ಹಾಗಿದ್ರೆ ಖ್ಯಾತ ರಾಜಕಾರಣಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆಯಾಗಿರುವ ಹಾಗೆ ಮಂತ್ರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಜೀವನ ಹಾಗೂ ಅವರು ಬೆಳೆದು ಬಂದ ಹಾದಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಇನ್ನು ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ಸಾಮಾನ್ಯ ಮಹಿಳೆಯಾಗಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಮಟ್ಟಕ್ಕೆ ಬರಲು ಕಾರಣ ಯಾರು? ಪ್ರತಿ ಕ್ಷೇತ್ರದಲ್ಲಿಯೂ ಒಬ್ಬ ಗಾಡ್ ಫಾದರ್ ಇದ್ದೇ ಇರ್ತಾನೆ. ಅದು ಯಾವುದೇ ಕ್ಷೇತ್ರವಾಗಿದ್ರೂ ಸರಿ. ಯಾವುದೇ ಕ್ಷೇತ್ರದಲ್ಲಿ ಬೆಳೆಯಬೇಕು ಅಂದ್ರೆ ಯಾರದ್ದಾದ್ರೂ ಆಶೀರ್ವಾದ ಇರಲೇಬೇಕು. ಹಾಗಿದ್ರೆ ಬನ್ನಿ, ಒಬ್ಬ ಸಾಮಾನ್ಯ ರೈತನ ಮಗಳು ಮಂತ್ರಿ ಸ್ಥಾನಕ್ಕೆ ಏರಿದ ಒಂದು ರೋಚಕ ಕಥೆಯನ್ನ ತಿಳಿಯೋಣ. ಸ್ನೇಹಿತರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚಿಕ್ಕಹಟ್ಟಿಹೊಳಿ ಎಂಬ ಗ್ರಾಮದಲ್ಲಿ ಹುಟ್ಟಿದರು. 1975ರಲ್ಲಿ ಚಿಕ್ಕಹಟ್ಟಿಹೊಳಿಯ ರೈತರಾಗಿದ್ದ ಬಸವರಾಜ್ ಎಂಬುವವರ ಪುತ್ರಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹುಟ್ಟಿದ್ರು. ಅವರ ಮೊದಲ ಹೆಸರು ಲಕ್ಷ್ಮಿ ಹಟ್ಟಿಹೊಳಿ. ಹಿಂದೂ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಕುಟುಂಬದಲ್ಲಿ ಇವರ ಜನನವಾಯಿತು. ಇವರಿಗೆ ಒಟ್ಟು 5 ಜನ ಸಹೋದರರು ಹಾಗೂ ಸಹೋದರಿಯರು ಇದ್ದರು. ನಂತರ ಇವರು ತಮ್ಮ ಪಯಣವನ್ನ ಶಾಲೆಯ ಕಡೆಗೆ ಬೆಳೆಸಿದರು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಕ್ರೀಡೆಯಲ್ಲಿ ತುಂಬಾ ಆಸಕ್ತಿ. ಇವರು ಖೋಖೋದಲ್ಲಿ ತುಂಬಾನೇ ಪರಿಣಿತರಾಗಿದ್ರು. ನೋಡಲು ಸ್ಫುರದ್ರೂಪಿಯಾಗಿದ್ದ ಲಕ್ಷ್ಮಿ ಹಟ್ಟಿಹೊಳಿ ತುಂಬಾನೇ ತುಂಟ ಬಾಲಕಿಯಾಗಿದ್ರು. ಅವರು 5ನೇ ತರಗತಿಗೆ ಬಂದ ನಂತರ ತರಗತಿಯಲ್ಲಿ ನಡೆದ ಕ್ಲಾಸ್ ಮಾನಿಟರ್ ಎಲೆಕ್ಷನ್ ನಲ್ಲಿ ಗೆದ್ದು ಅವರು ತರಗತಿಗೆ ಮಾನಿಟರ್ ಆಗಿದ್ರು. ಆಗಿನಿಂದಲೇ ಅವರಿಗೆ ನಾಯಕತ್ವದ ಮಹತ್ವ ಹಾಗೂ ನಾಯಕತ್ವದ ಮೇಲೆ ಆಸಕ್ತಿ ಬೆಳೆಯಿತು. ಇದು ಮುಂದೆ ತಮ್ಮನ್ನ ಈ ಸ್ಥಾನಕ್ಕೆ ಕರೆದುಕೊಂಡು ಬರುತ್ತೆ ಅಂತ ಅವರು ಬಹುಶಃ ಊಹಿಸಿರ್ಲಿಲ್ವೇನೋ. ಇವರಿಗೆ ಕ್ರೀಡೆಯಲ್ಲಿ ಇದ್ದಷ್ಟೇ ಆಸಕ್ತಿ ಸಿನಿಮಾದ ಮೇಲೆಯೂ ಕೂಡ ಇತ್ತು. ಅವರು ಹಿಂದಿ ಸಿನಿಮಾಗಳನ್ನ ತುಂಬಾನೇ ನೋಡ್ತಾ ಇದ್ರು. ಖ್ಯಾತ ಬಾಲಿವುಡ್ ತಾರೆಯರಾದ ಮಾಧುರಿ ದೀಕ್ಷಿತ್ ಹಾಗೂ ಶ್ರೀದೇವಿ ಅವರು ಇವರ ಮೆಚ್ಚಿನ ನಟಿಯರಾಗಿದ್ದರು. ಅವರ ಪ್ರತಿ ಸಿನಿಮಾವನ್ನ ಕೂಡ ಲಕ್ಷ್ಮಿ ಅವರು ನೋಡ್ತಿದ್ರು. ಹಾಗೆ ಶಾಲಾ ಕಾರ್ಯಕ್ರಮಗಳಲ್ಲಿಯೂ ಕೂಡ ಇವರು ಆಸಕ್ತಿಯಿಂದ ಭಾಗವಹಿಸುತ್ತಿದ್ರು. ಇವರಿಗೆ ಡ್ಯಾನ್ಸ್ ಮೇಲೆ ತುಂಬಾನೇ ಆಸಕ್ತಿ. ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇವರು ಭಾಗವಹಿಸಿ ನೃತ್ಯದಲ್ಲಿ ಜನರನ್ನ ರಂಜಿಸುತ್ತಿದ್ದರು. ಇವರೊಬ್ಬ ಉತ್ತಮ ಡ್ಯಾನ್ಸರ್ ಕೂಡ ಆಗಿದ್ರು. ಶಾಲಾ ಶಿಕ್ಷಣವನ್ನ ಪೂರ್ಣಗೊಳಿಸಿದ ಲಕ್ಷ್ಮಿ ಅವರು ನಂತರ ಕಾಲೇಜಿಗೆ ಸೇರಿ ತಮ್ಮ ಕಾಲೇಜಿನ ಶಿಕ್ಷಣವನ್ನ ಬೆಳಗಾವಿಯಲ್ಲಿ ಮುಗಿಸಿದ್ರು. ಇವರು ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ. ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ದ ಲಕ್ಷ್ಮಿ ಅವರಿಗೆ ಮಾಡೆಲಿಂಗ್ ಆಫರ್ ಕೂಡ ಬಂದಿದ್ವಂತೆ. ಆದ್ರೆ ಅವರು ಅದರಲ್ಲಿ ಆಸಕ್ತಿ ತೋರಿಸಲಿಲ್ಲ. ನಂತರ ಅವರು ತಮ್ಮ ತಂದೆ ತಾಯಿಯರ ಆಸೆಯಂತೆ ಉದ್ಯಮಿಯಾಗಿದ್ದ ರವೀಂದ್ರ ಹೆಬ್ಬಾಳ್ಕರ್ ಅವರನ್ನ ವಿವಾಹವಾಗಿದ್ರು. 23ನೇ ವಯಸ್ಸಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜಕೀಯದ ಕಡೆಗೆ ತಮ್ಮ ಹೆಜ್ಜೆಯನ್ನ ಪ್ರಾರಂಭ ಮಾಡ್ತಾರೆ. ಇವರನ್ನ ರಾಜಕೀಯಕ್ಕೆ ಕರೆತಂದದ್ದು ಕಾಂಗ್ರೆಸ್ನ ನಾಯಕಿ ಮಾರ್ಗರೆಟ್ ಆಳ್ವ. ನಂತರ ಕಾಂಗ್ರೆಸ್ನ ಕಾರ್ಯಕರ್ತೆಯಾಗಿ ಲಕ್ಷ್ಮಿ ಅವರು ಗುರುತಿಸಿಕೊಂಡ್ರು. ಸಾಮಾನ್ಯ ಕಾರ್ಯಕರ್ತೆ ಆಗಿದ್ದ ಲಕ್ಷ್ಮಿ ಅವರನ್ನ ಖಾನಾಪುರದ ಸಹಕಾರಿ ಸಕ್ಕರೆ ಕಾರ್ಖಾನೆ ಲಿಮಿಟೆಡ್ನ ನಿರ್ದೇಶಕಿಯನ್ನಾಗಿ ಮಾಡಲಾಗಿತ್ತು. ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದ ಇವರನ್ನ ಆ ಸ್ಥಾನಕ್ಕೆ ನೇಮಕ ಮಾಡಿದ್ದು ಅಲ್ಲಿಯ ನಾಯಕರ ಕೆಂಗಣ್ಣಿಗೆ ಕಾರಣವಾಗಿತ್ತು. ಇದಕ್ಕೆ ಕಾರಣ ಯಾರು ಅನ್ನೋದು ಮುಂದೆ ನಿಮಗೆ ತಿಳಿಯುತ್ತೆ. ಆಗ ಸಾಮಾನ್ಯ ಕಾರ್ಯಕರ್ತೆಯಾಗಿದ್ದ ಲಕ್ಷ್ಮಿ ಅವರು ಕಾಂಗ್ರೆಸ್ನ ಮುಖಂಡರಾಗಿದ್ದ DK ಶಿವಕುಮಾರ್ ಅವರನ್ನ ಒಮ್ಮೆ ಭೇಟಿಯಾಗಿದ್ರು. ಆಗಿನಿಂದ ಅವರಿಬ್ಬರ ನಡುವೆ ಉತ್ತಮ ಸಂಬಂಧ ಬೆಳೆದಿತ್ತು. ಆಗ DK ಶಿವಕುಮಾರ್ ಅವರು ಸಚಿವರಾಗಿದ್ರು. ಬಹುಶಃ DK ಶಿವಕುಮಾರ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ನಾಯಕತ್ವದ ಗುಣವನ್ನ ನೋಡಿ ಆ ಸ್ಥಾನಕ್ಕೆ ಅವರನ್ನ ನೇಮಿಸುವಂತೆ ಸೂಚಿಸಿರಬಹುದು. ಬೆಳಗಾವಿಯ ನಗರಾಭಿವೃದ್ಧಿ ಸಚಿವರಾಗಿದ್ದಾಗ DK ಶಿವಕುಮಾರ್ ಅವರು ಹಲವಾರು ನಿವೇಶನಗಳನ್ನ ಲಕ್ಷ್ಮಿ ಅವರ ಸಂಬಂಧಿಕರಿಗೆ ನೀಡಿದ್ರು ಎನ್ನುವ ವಿವಾದ ಹರಿದಾಡುತ್ತಿತ್ತು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಒಬ್ಬ ಮಗ ಕೂಡ ಇದ್ದು ಅವರ ಹೆಸರಲ್ಲಿಯೂ ಕೂಡ ಸಾಕಷ್ಟು ಆಸ್ತಿ ಇದೆ. ಹೀಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದೊಂದೇ ರಾಜಕೀಯ ಮೆಟ್ಟಿಲುಗಳನ್ನ ಏರುತ್ತಾ ಸಾಗಿದ್ರು.
2013ರ ಹೊತ್ತಿಗೆ ಲಕ್ಷ್ಮಿ ಅವರು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದರು. ಹಾಗಾಗಿ ಅವರಿಗೆ ಸುಲಭವಾಗಿ ಟಿಕೆಟ್ ಸಿಕ್ತು. ನಂತರ 2013ರಲ್ಲಿ ಬೆಳಗಾವಿಯ ಗ್ರಾಮೀಣ ಕ್ಷೇತ್ರದಲ್ಲಿ ವಿಧಾನಸಭೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ್ರು. ಆದರೆ ತಮ್ಮ ಮೊದಲ ಪ್ರಯತ್ನದಲ್ಲಿ ಲಕ್ಷ್ಮಿ ಅವರು ಅಲ್ಲಿ ಸೋತಿದ್ರು. ನಂತರ ಚುನಾವಣೆಯಲ್ಲೂ ಕೂಡ ಅವರು ಸೋಲನ್ನ ಕಾಣಬೇಕಾಗಿತ್ತು. ಆದರೆ 2018ರಲ್ಲಿ ಮತ್ತೆ ಅದೇ ಕ್ಷೇತ್ರದಿಂದ ಸ್ಪರ್ಧಿಸಿ ಲಕ್ಷ್ಮಿ ಅವರು ಜಯಭೇರಿಯನ್ನ ಬಾರಿಸಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕನ್ನಡ, ಹಿಂದಿ, ಇಂಗ್ಲಿಷ್, ಮರಾಠಿ ಭಾಷೆಗಳನ್ನ ಸುಲಭವಾಗಿ ಮಾತನಾಡಬಲ್ಲರು. ಅವರ ಆಸ್ತಿಯ ವಿಚಾರವಾಗಿ ಹಲವಾರು ಊಹಾಪೋಹಗಳು ಹರಿದಾಡುತ್ತಿದ್ದು, ಅವರು 32 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ ಎನ್ನುವುದನ್ನ ಅವರೇ ಹೇಳಿಕೊಂಡಿದ್ದಾರೆ. ಅದಕ್ಕೂ ಮೊದಲು ಅವರ ಬಳಿ ಇದ್ದಂತಹ ಆಸ್ತಿ 4 ಪಟ್ಟು ಕಡಿಮೆ ಆಗಿತ್ತು. ಆದ್ರೆ ಅದು ಕೆಲವೇ ವರ್ಷಗಳಲ್ಲಿ 4 ಪಟ್ಟು ಹೆಚ್ಚಾಗಿದೆ. ಹೀಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾವಾಗಲೂ ಒಂದಲ್ಲ ಒಂದು ವಿವಾದದಲ್ಲಿ ಸಿಲುಕಿಕೊಂಡಿರುತ್ತಾರೆ. ಇದಾಗಿತ್ತು ಈ ವಿಡಿಯೋ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.